ಯಾಕೆ ನಮ್ಮ ತಾಂಡಕ್ಕೆ ವಿಸಿಟ್ ಮಾಡಲ್ಲ ಯಾಕೆ ಮೇಡಮ್? ಈಗ ಇರೋದು ನಾನು ಹಿರಿಯೂರಿಂದ ಬಂದು ಓಕೆ ಈ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ. ಸರಿ ಆಯ್ತು ಮೇಡಮ್. ನಮ್ಮ ತಾಂಡದಲ್ಲಿ ಅಂಗನವಾಡಿ ಇಲ್ವಾ? ಅಲ್ಲ ಇದೆ. ಈಗ ನಾನು ಒಂದಿನಕ್ಕೆ ಎಷ್ಟು ಹಳ್ಳಿ ಕವರ್ ಮಾಡ್ತೀನಿ? 3-4 ಹಳ್ಳಿ. ಡೇಟ್ ಚೇಂಜ್ ಮಾಡಿ ಮೇಡಮ್. ಅದಕ್ಕೆಲ್ಲ ಅಲ್ಲ ಈಗ ಒಂದು ಮಗುಗೋಸ್ಕರ ಅಲ್ಪರ. ಹಂಗಲ್ಲ ಮೇಡಮ್, ಹಂಗಂದ್ರೆ ಬೇರೆ ಜವಾಬ್ದಾರಿನ ಅದು. ಒಂದು ಮಗು ಐತೆ ಅಂತ ಬೇಡವಾ? ಹೋದ್ಸಲ ಅಲ್ಲಿ ಬಂದು ನಾನು ಸುರಪಂಡಿಗೆ ಕಾಯ್ದಿದ್ದೀನಿ. ನೀವು ಎಲ್ಲಿ ಹೇಳ್ತೀರೋ ಅಲ್ಲಿ ಬರೋಕ್ಕಾಗಲ್ಲ ಮೇಡಮ್. ಪದೇ ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ನಮ್ಮ ತಂಡಲ್ಲಿ ಅಂಗನವಾಡಿ ಐತೆ, ಬಂದು ವಿಸಿಟ್ ಮಾಡಿರಿ ಅಷ್ಟೇ. ಸರ್ ಈಗ ನಾನು ಹಿರಿಯೂರಿಂದ ಬಂದಿದ್ದು ವ್ಯಾಕ್ಸಿನ್ ಮಕ್ಕಳಿಗೆ ಅಂತಲೇ ವ್ಯಾಕ್ಸಿನ್ ಆಯ್ತು, ಪರವಾಗಿಲ್ಲ. ಈ 2 ತಿಂಗಳು 3 ತಿಂಗಳಿಂದ ಯಾರ ಸಿಸ್ಟರ್ಗಳಿರ್ತಾರ ಇಲ್ಲ. ಈಗ ಆಯ್ತು ಅದಕ್ಕೋಸ್ಕರ ಮೇಡಮ್. ಇವಾಗ ನಮ್ಮ ತಾಂಡದಲ್ಲಿ ಅಂಗನವಾಡಿ ಐತಾನೆ. ಅಲ್ಲ ಅಂಗನವಾಡಿ ಇದೆ ಅಕ್ಕಪಕ್ಕದ ಅಷ್ಟು ಸ್ವಲ್ಪ ದೂರದಿಂದ ಒಂದು ಅಂಗನವಾಡಿ ಬಂದೆ. ಈಗ ನಾವ್ ಇಲ್ಲಿಂದ ಪಿಲಾಲಿ ಬರ್ರಿ ಅಂತ ಹೇಳ್ತೀವ. ಒಂದು ಟೈಮ್ ಆದ್ರೆ ಓಕೆ ಮೇಡಮ್. ಅಲ್ಲ ಈಗ ಸಿಸ್ಟರ್ಗಳಿಲ್ಲ ಯಾರು. ನಾನು ಸೂಪರ್ವೈಸರ್ ಆದ್ರೂ ನಾನು ಅಲ್ಲ ಮಾಡ್ಕೊಡ್ತೀನಿ. ಮೇಡಮ್, ಮಾನವೀಯತೆಯ ದೃಷ್ಟಿಯಿಂದ ನಾನು ಮಾಡಲ್ಲ ಅಂತಂದು ಹೇಳಂಗಿಲ್ಲ. ನೀವು ಮಾಡ್ತಿದ್ದೀರ ಅದನ್ನ ಹೇಳ್ತೇನೆ. ನೀವು ಅಲ್ಲಿ ನಿಮಗೆ ಕಾಯಕ್ಕಾಗಲ್ಲ ಮೇಡಮ್. ನಾವು ಬರೋದು ಇರಲ್ಲ. ನಾನು ಅದಕ್ಕೇನೆ ಇಂತ ಹತ್ರ ಇಲ್ಲಿಂದ ಹತ್ರ ಆಗುತ್ತೆ ತಾನೆ. ಅಲ್ಲ ಮೇಡಮ್, ಅವ್ರ ಟೈಮಿಗೆ ನಾವು ಇರ್ಬೇಕಲ್ಲ ಮನೇಲಿ. ನಾವು ಹೆಣ್ಮಕ್ಳು ಇರ್ತಾರೆ, ಅವ್ರು ಏನ್ರಲ್ಲಿ ಬರ್ತಾರೆ? ಅದನ್ನ ನಿಮ್ಮ ಪ್ರಾಬ್ಲಮ್ಗೆ ಸಾಲ್ವ್ ನೀವು DHO ಕಾಣಬೇಕು. ನಾನು CDP ಕಂಪ್ಲೇಂಟ್ ಮಾಡ್ತೀನಿ. ಆಯ್ತು ಬಿಡ್ರಿ. ನೀವು ಬರಲ್ವಾ ನಮ್ಮ ತಾಂಡಕ್ಕೆ? ಸರ್ ಅದ್ಯಾಕೆ ವಿಡಿಯೋ ಮಾಡ್ತಿದ್ದೀರಾ? ನೀವು ಮಾಡ್ತಿರೋ ಕೆಲಸಕ್ಕೆ ನಾನು ಇಲ್ಲಿ ಮಾಡ್ತಿದ್ದೀನಲ್ಲ. ನೀವು ಬರಲ್ಲ ಅಂದ್ರೆ ನಾನು ವಿಸಿಟ್ ಮಾಡಿಲ್ಲ. ನಮ್ಮ ತಾಂಡಕ್ಕೆ ಎಂಟ್ರಿ ನೀವು ವಿಸಿಟ್ ಕೊಡ್ತಿಲ್ಲ, ಅದಕ್ಕೆ ಪ್ರಾಬ್ಲಮ್. ನೀವು ಬರ್ತಿದ್ದೀರಾ ಮೇಡಮ್? ನಿಮ್ದಲ್ಲಿ ಹೇಳ್ತಿಲ್ಲ. ಹಲೋ ಸರ್. ಹಲೋ ಹೇಳಿ ಸರ್, CDP ಅವನ ಸರ್? ಹೌದು ಸರ್, ಇಲ್ಲಿ ನಮ್ಮ ಸೂರತ್ಮಟ್ಟಿ ಲಂಬಾಣಿ ತಾಂಡದಲ್ಲಿ ಒಂದು ಅಂಗನವಾಡಿ ಐತೆ, ಗೊತ್ತಲ್ಲ ಸರ್? ಸೂರಪಂಕ್ತಿ ಲಂಬಾಣಿ ತಂಡ. ಹೌದು. ಹಾಂ ಸರ್, ಇದು ನಮ್ಮ ಮಕ್ಕಳಿಗೆ ಇಂಜೆಕ್ಷನ್ ಮಾಡೋಕ್ಕೆ ಅಲ್ಲಿ ಪರ್ಮಿಷನ್ ಇಲ್ವಾ ಸರ್? ಬರೋಕ್ಕೆ ಇವರು ಇವರು ಇಂಜೆಕ್ಷನ್ ಕೊಡೋಕೆ ಬರ್ತಾರಲ್ಲ ಚಿಕ್ಕ ಮಕ್ಕಳಿಗೆ. ಓಕೆ. ಅಲ್ಲಿ ಯಾಕೆ ಸರ್ ಅದು ಲೊಕೇಶನ್ಗೆ ಬರಂಗಿಲ್ವಾ ಅವರು? ನೀವ್ ಯಾರು ಅಂತ ಗೊತ್ತಾಗಿಲ್ಲ ಸರ್. ನಮ್ದೊಂದು ಪಾಪು ಇದೆ, ನಮಗೆ ಪದೇ ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲೆಲ್ಲಿ ಕರ್ಕೊಂಡು ಹೋದ್ರೆ ನಾವು ಬರೋಷ್ಟೊತ್ತಿಗೆ ಹೋಗಿರ್ತಾರ ಅವರು. ಓಕೆ. ಅದಕ್ಕೆ ಪ್ರಾಬ್ಲಮ್ ಆಗ್ತದೆ ಸರ್ ನಮಗೆ. ಈಗ ಇವತ್ತು ಡೇಟ್ ಕೊಟ್ಟಿದ್ರ ವ್ಯಾಕ್ಸಿನೇಷನ್ಗೆ? ಹಾಂ ಸರ್, ವ್ಯಾಕ್ಸಿನೇಷನ್ಗೆ ಡೇಟ್ ಕೊಟ್ಟಾರೆ. ನಾನು ಹೋದ್ಸಲನೇ ಅವ್ರಿಗೆ ಹೇಳಿದ್ದೀನಿ ಸರ್, ಅವ್ರು ಅರ್ಥ ಮಾಡ್ಕೊಂತಿಲ್ಲ, ಬರ್ತಿಲ್ಲ. ಅಲ್ಲಿ ನಮ್ಮ ಊರಲ್ಲಿ ಒಂದು 3 ಜನ ಹುಡುಗರು ಇದ್ದಾರೆ ಸರ್. ಅವ್ರು ಎಲ್ಲಿ ಹೇಳಿದಾರೋ ಅಲ್ಲೆಲ್ಲೇ ಕರ್ಕೊಂಡು ಹೋಗ್ಬೇಕು ನಾವು. ನರ್ಸ್ ಮಾಡ್ತಾ ಇರೋದ ಕೆಲಸ ಇದು? ಇಲ್ಲ ಸರ್, ನಡ್ಸಲ್ಲ. ಇವ್ರು ಬರ್ತಾರಲ್ಲ ಸರ್, ಇವರು ಆಶಾ ಕಾರ್ಯಕರ್ತರು ಬರ್ತಾರೆ ಸರ್. ಹೌದು. ಇವಾಗ ನಿಮ್ ಇದರಿಂದ ಈಗ ವ್ಯಾಕ್ಸಿನೇಷನ್ ಮಾಡ್ಲಿಕ್ಕೆ ಆಶಾ ವರ್ಕರ್ ಅಲ್ಲ, ಹಾಂ ಸರ್, ಅಂಗನವಾಡಿ ವರ್ಕರು, ಆಶಾ ವರ್ಕರು ಮತ್ತೆ ANM. ಅವಾಗ ANM ಏನ್ ಮಾಡ್ಬೇಕು? ಬರ್ತಾರ ಅಲ್ಲಿಗೆ. ಬರ್ತಿಲ್ಲ ಸರ್. ನಮ್ಮ ಅಂಗನವಾಡಿಗೆ ವಿಸಿಟ್ ಕೊಡ್ತಿಲ್ಲ ಅವರು. ಅಂಗನವಾಡಿಗೆ ವಿಸಿಟ್ ಕೊಡ್ತಾ ಇಲ್ವಾ? ನನಗೊಂದು ರೈಟಿಂಗ್ ಅಲ್ಲಿ ಒಂದು ಕಂಪ್ಲೇಂಟ್ ಹಾಕ್ರಿ, ಇಲ್ಲಿ ಹೇಳ್ತೀನಿ. ಹಾಂ ಸರಿ ಸರ್, ಆಯ್ತು. ನನಗೆ ವಾಟ್ಸಪ್ ಹಾಕಿ ಈ ನಂಬರ್ಗೆ. ಹಾಂ ಸರಿ ಸರ್, ಆಯ್ತು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.